ನಂದನ ಕಂದನ ಇಂದು ಬದನನ ಇಂದು ಬಿಗಿ ತಪ್ಪಿ ಮುತ್ತಿಡುವೇನ ನಂದನ ಕಂದನ ಇಂದು ಬದನನ ಇಂದು ಬಿಗಿ ತಪ್ಪಿ ಮುತ್ತಿಡುವೇನ ನಂದನ ಕಂದನ ಇಂದು ಬದನನ
Thank you.
Ram
ಸ್ವರ ಪೂಜಾ ಮಲರಾಗಿ ತೀರ್ಗಣಿ ಸಾಮವೇದ ನವಿಲುಡತಿಯ ಸ್ವಾಮಿಯೇ ಸ್ವರ ಪೂಜಾ ಮಲರಾಗಿ ತೀರ್ಗಣಿ ಸಾಮವೇದ ನವಿಲುಡತಿಯ ಸ್ವಾಮಿಯೇ ಸ್ವರ ಪೂಜಾ ಮಲರಾಗಿ ತೀರ್ಗಣಿ ಸಾಮವೇದ ನವಿಲುಡತಿಯ ಸ್ವಾಮಿಯೇ ಸ್ವರ ಪೂಜಾ ಮಲರಾಗಿ ತೀರ್ಗಣಿ ಭಗವತಿ ಗುರುವೇ ಎಲ್ಲಿ ಸದಯ ನಿಧಿಯೇ ಎಲ್ಲಿ ಅಲ್ಪವಾದ ನೀರನ್ನು ನೀಡಣೆ ಭಗವತಿ ಗುರುವೇ ಎಲ್ಲಿ ಸತ್ಯದಯ ನಿಧಿಯೇ ಎಲ್ಲಿ ಅಲ್ಪವಾದ ನೀರನ್ನು ನೀಡಣೆ ಇದು ಇಳೆಯವೇ ಗುರಿಯನ್ನು ಇಯಡಿ ಇವರ ಶಾಂತಿ ಅಮೃತಂ ಅರುಳನೆ ಮನಸಾಗು ಕುಡಿವೆ ಬಾಳನೆ ಜನ್ಮ ಶನಿಯೇ ಗಿಡನೆ ಸಾಮವೇದ ನವಿಲುಡತಿಯ ಸ್ವಾಮಿಯೇ ಸ್ವರ ಪೂಜಾ ಮಲರಾಗಿ ತೀರ್ಗಣಿ ನವಿಲುಡತಿಯ ಸ್ವಾಮಿಯೇ ಸ್ವರ ಪೂಜಾ ಮಲರಾಗಿ ತೀರ್ಗಣಿ ಮಂಜಳಿ ಭಾವನವೇ ಊರಗಡೆ ಕರೆಯು ಸ್ವಾಮಿ ಕುಂಡಲಿ ಮಂಜಳಿ ಭಾವನವೇ ಊರಗಡೆ ಕರೆಯು ಸ್ವಾಮಿ ಕುಂಡಲಿ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗುಬ್ಬಿಯಾಳೋ
Yeah.
ಗೊತ್ತಿರುವ ಹಾಗೆ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿಯ 50ನೇ ವರ್ಷ ಆಚರಣೆಯನ್ನು ಇಡೀ ವರ್ಷದ ಆಚರಣೆಯಾಗಿ ಅದನ್ನು ಆಚರಿಸಬೇಕು ಅನ್ನುವಂತಹ ನಮ್ಮೆಲ್ಲರ ಸದಸ್ಯರ ಅಪೇಕ್ಷೆಯ ಮೇರೆಗೆ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇಡೀ ವರ್ಷವನ್ನು 50ನೇ ಸುವರ್ಣ ವರ್ಷಾಚರಣೆಯಾಗಿ ಆಚರಿಸುವಂಥದ್ದು. ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂಥ ಒಂದು ಸುಯೋಗ ನಮ್ಮಲ್ಲಿದೆ. 50 ವರ್ಷಗಳ ಹಿಂದೆ ಯಾವ ನಮ್ಮ ಹಿರಿಯರು ಅದನ್ನು ಆರಂಭ ಮಾಡಿದ್ದರೋ ಅದನ್ನು ಅನೂಚಾನವಾಗಿ ನಿರಂತರವಾಗಿ ಅದನ್ನು ನಡೆಸಿಕೊಂಡು ಇವತ್ತಿನ ತನಕ ಬಂದಿದ್ದೇವೆ ಅನ್ನುವಂಥದ್ದು ಬಹಳ ಒಂದು ಹೆಗ್ಗಳಿಕೆಯ ವಿಚಾರ. ಬಹುಶಃ ನಮ್ಮೆಲ್ಲರೂ ಅತ್ಯಂತ ಸಂತೋಷದ ವಿಚಾರ ಏನಂತ ಹೇಳಿದರೆ ಈ ವರ್ಷಾಚರಣೆಗೆ ನಾವು ಸಹ ಪಾಲು ಪಡೆಯಲಿದ್ದೇವೆ. ಇದರಲ್ಲಿ ಒಂದಷ್ಟು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. 50 ಮನೆಗಳಲ್ಲಿ ಅಥವಾ 50 ಪ್ರದೇಶಗಳಲ್ಲಿ ಮನೆ ಭಜನೆಯನ್ನು ಮಾಡುವಂಥದ್ದು, 48 ದಿವಸಗಳ ಸಂಧ್ಯಾ ಭಜನೆಯನ್ನು ಮಾಡುವಂಥದ್ದು ಮತ್ತು ಆ ವರ್ಷಾಚರಣೆ ಮುಗಿಯುವಂತಹ ಸಂದರ್ಭದಲ್ಲಿ ಅಖಂಡ 7 ದಿವಸಗಳ ಸಪ್ತಾಹವನ್ನು ನಡೆಸುವಂಥದ್ದು. ಜೊತೆಗೆ ಭಜನೆಗೆ ಸಂಬಂಧಪಟ್ಟಂತಹ ಕನ್ನಡವಾಗಿರ್ಬೋದು ಅಥವಾ ನಾಟ್ಯ ಭಜನೆ ಆಗಿರ್ಬೋದು, ಜೊತೆ ಎಲ್ಲ ವಿಚಾರಗಳು ಒಳಗೊಂಡಂತಹ ಕಾರ್ಯಕ್ರಮವನ್ನು ಬರುವ ನವೆಂಬರ್ 15ರವರೆಗೆ ಅದನ್ನು ಕಾರ್ಯಕ್ರಮವನ್ನು ನಾವು ಜೋಡಿಸಿಕೊಂಡಿದ್ದೇವೆ. ಹೀಗೆ 50 ಪ್ರದೇಶಗಳಲ್ಲಿ ಸೇರಿಸುವುದಕ್ಕಾಗಿ ಇವತ್ತು ನಾವು ಆ ಸಮಿತಿಯ ಮಾರ್ಗದರ್ಶಕರಾಗಿರುವಂತಹ ನಮ್ಮ ಆತ್ಮೀಯರಾಗಿರುವಂತಹ ಕೃಷ್ಣಶಿವಕೃಪವರ ಈ ಮನೆಯಲ್ಲಿ ನಾವು ಸೇರಿದ್ದೇವೆ. ಬಹುಶಃ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗ್ತಾ ಇದೆ ಈ ದಿವಸದಲ್ಲಿ ಅವರ ಜೊತೆಗೆ ಸೇರುವಂಥದ್ದು. ಅವರ ಕುಟುಂಬದಲ್ಲಿ ಬಹಳ ಒಂದು ಸಂತೋಷ ವಿಷಯ. ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ 50 ವರ್ಷದ ಈ ಕಾರ್ಯಕ್ರಮ ನಾವು ಪಾಲ್ಗೊಳ್ಳುವಂಥದ್ದು. ಇವತ್ತು ಆ 50 ಮನೆ ಭಜನೆಯ ಒಂದು ವಿಶೇಷತೆ ಏನಂತಂದರೆ ಪ್ರತಿನಿತ್ಯ ಭಜನೆಯಾದ ನಂತರ ಒಂದು 5-10 ನಿಮಿಷ ಪ್ರಾಜ್ಞರಿಂದ ತಿಳಿದವರಿಂದ ಜ್ಞಾನಿಗಳಿಂದ ಒಂದಷ್ಟು ಹೊತ್ತು ಒಂದು 5 ನಿಮಿಷವೂ ಸ್ವಲ್ಪ ಹೊತ್ತು ಸತ್ಸಂಗವನ್ನು ನಡೆಸುವಂಥದ್ದು. ಅದರ ಮುಖೇನ ನಾವು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಂಡದ್ದು. ವಿಶೇಷವಾಗಿ ಭಜನಾ ಸಂಗೀತಕ್ಕೆ ಸಂಬಂಧಪಟ್ಟದ್ದು, ಭಜನೆಗೆ ಸಂಬಂಧಪಟ್ಟದ್ದು ಏನು ವಿಶೇಷತೆ, ಯಾಕೆ ಭಜನೆ ಮಾಡಬೇಕಂತದ್ದು ಮಾತಾಡುವಂಥದ್ದು, ಆ ವಿಚಾರವನ್ನು ದೇವರ ಇದೇ ವಿಚಾರದಲ್ಲಿ ಮಾತನಾಡುವಂಥದ್ದು. ಇವತ್ತು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಸದ್ಯೋಜಾತ ತಾಯಿ ಗುರುವಿಗೆ ವಂದಿಸಿಕೊಳ್ಳುತ್ತಾ ಗುರು ಸಾಯಿನಾಥ್ ಕುಲದೇವತಾಭ್ಯೋತ್ಮ ಗ್ರಾಮ ದೇವತಾಭ್ಯೋತ್ಮ ಆಚಾರ್ಯೋದ್ಯೋಗ ಗ್ರಾಮ ದೇವತಾದ ಮಹಾಲಿಂಗೇಶ್ವರ ದೇವರಿಗೂ ಕೂಡ ವಂದಿಸಿಕೊಳ್ಳುತ್ತಾ ಇಂದಿನ ಈ 41ನೇ ಜನ ಶ್ರೀಕೃಷ್ಣ ಶಿವಕೃಪ ಇವರಿಗೂ ಕೂಡ ವಂದಿಸಿಕೊಳ್ಳುತ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತ ಮಹಾಶಯಗಳಿಗೂ ವಂದಿಸಿಕೊಳ್ಳುತ್ತಾ ನಾವು ಭಜನಾ ಸತ್ಸಂಗದಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದರೆ ಭಜನೆಯನ್ನು ನಮ್ಮ ಹಲವಾರು ಕಾಲಗಳಿಂದ ದ್ವಾಪರ ಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ಕಲಿಯುಗ ಇರ್ಬೋದು, ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೋಸ್ಕರ ಹಲವಾರು ಮಾರ್ಗಗಳನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಮೊದಲ ಕಾಲದಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾಯಿದ್ರು, ಆನಂತರ ತಪಸ್ಸುಗಳನ್ನು ಮಾಡ್ತಾಯಿದ್ರು. ಹಾಗೆ ನಮಗೆ ಬರುತ್ತಾ ಕಲಿಯುಗದಲ್ಲಿ ಭಗವಂತನನ್ನು ಒಲಿಸಿಕೊಳ್ಬೇಕು ಅಂತೇಳಿದರೆ ಸುಲಭವಾಗಿರುವುದು ಭಜನೆ ಮಾತ್ರ. ಈ ಭಜನೆಯ ಮೂಲಕ ನಾವು ಭಗವಂತನನ್ನು ಉಳಿಸಿಕೊಳ್ಳಲಿಕ್ಕೆ ಸುಲಭ ದಾರಿಯಾಗಿದೆ. ಭಗವಂತನನ್ನು ಏಕಕಾಲದಲ್ಲಿ ನಾವು ಮನಸ್ಸಿನಲ್ಲಿ ಪ್ರಾರ್ಥಿಸಬೇಕು ಅಂದರೆ ಭಜನೆ, ಭಜಿಸುವುದು, ಜಪಿಸುವುದು, ನೆನೆಸುವುದು ಏಕಕಾಲದಲ್ಲಿ ಮಾಡಲಿಕ್ಕೆ ಆಗುವುದು ಮಾತ್ರ ಭಜನೆಯಿಂದ ಮಾತ್ರ. ಭಗವಂತನನ್ನು ಉಳಿಸಿಕೊಳ್ಳಲಿಕ್ಕೆ ಏಕಕಾಲದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯವಾಗುವುದು ಅಂದರೆ ಅದು ಭಜನೆ ಮಾತ್ರ. ಭಜಿಸುವುದು, ಜಪಿಸುವುದು, ನೆನೆಯುವುದು ಈ 3 ಕ್ರಿಯೆ ಕೂಡ ಒಂದೇ ಕಾಲದಲ್ಲಿ ಆಗಿರುವಾಗ ನಾವು ಈ ಸಮಯದಲ್ಲಿ ನಮ್ಮ ಈ ಕಲಿಯುಗದಲ್ಲಿ ಭಜನೆಯ ಮೂಲಕ ನಾವು ಹಲವಾರು ಮಾರ್ಗದರ್ಶನ ಮಾಡಿದಂತಹ ನಮ್ಮ ಹಿರಿಯರು ಇರ್ಬೋದು, ಕನಕದಾಸರು ಇರ್ಬೋದು. ಕನಕದಾಸರಿಗೆ ನಮಗೆ ಉಡುಪಿಯಲ್ಲಿ ಹೋದರೆ ಗೊತ್ತಾಗ್ತದೆ, ಕನಕದಾಸರ ಭಕ್ತಿಗೆ ಶ್ರೀಕೃಷ್ಣ ಪರಮಾತ್ಮನೇ ತಿರುಗಿ ನಿಂತಿದ್ದಾನೆ.
ಅಲ್ವಾ? ಅದೇ ರೀತಿಯಲ್ಲಿ ಭಕ್ತ ಕುಂಬಾರನ ನೆನೆಸ್ಬೋದು. ಭಕ್ತ ಕುಂಬಾರನ ಮಡಿಕೆ ಮಾಡೋ ಸಂದರ್ಭದಲ್ಲಿ ಅವನ ಭಕ್ತಿ ಪರವಶಕ್ಕೆ ದಾಸನಾಗಿ ಅವನ ಮಗುವನ್ನು ಕೂಡ ಏನಾಗಿದೆ ಅಂತ ಹೇಳೋದು ಅವನಿಗೆ ಗಮನಕ್ಕೆ ಬರಲಿಲ್ಲ. ಈ ರೀತಿಯಲ್ಲಿ ದಾಸಾನುದಾಸರುಗಳು ಕೂಡ ಈಗಿನ ಕಲಿಯುಗದಲ್ಲಿ ನಮಗೆಲ್ಲ ಸುಲಭ ದಾರಿಯಲ್ಲಿ ನೋಡಬೇಕು ಅಂತ ಹೇಳಿಕೊಂಡು ಭಜನೆಯ ಮೂಲಕ ನಾವು ಭಗವಂತನ ಉಳಿಸಿಕೊಳ್ಳಲಿಕ್ಕೆ ಮಾಡಿದ್ದೇವೆ. ಹಾಗೆ ನಾವು ಭಜನೆಯನ್ನು ಪ್ರತಿದಿನವೂ ನಮ್ಮ ಮನೆಗಳಲ್ಲಿ ಮಾಡ್ತಾ ಬರ್ತಾಯಿದ್ದೆವು. ಅನಾದಿ ಕಾಲದಲ್ಲಿ ನಮಗೆ ಪ್ರತಿಯೊಂದು ಮನೆಯಲ್ಲಿ ಭಜನೆ ನಡೀತಾ ಇತ್ತು. ಈಗ ಬರುತ್ತಾ ನಮಗೆ ಸಮಯದ ಅಭಾವ ಆಗಿದೆ. ಸಮಯದ ಅಭಾವ ಆಗಿ ನಾವು ಭಜನೆಯನ್ನೇ ಮರೆತು ಬಿಡ್ತೇವೆ. ಭಜನೆ ನಡೆಯುವಂಥ ಮನೆಗಳೇ ಆಗಿದೆ. ಅಂಥದ್ದಲ್ಲಿ ಇಂದಿನ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಭಜನಾ ಮಂಡಳಿಯವರು 50ನೇ ವರ್ಷದಕ್ಕೆ ಇಂತಹ ಒಂದು ಕಾರ್ಯಕ್ರಮ ಇಟ್ಟುಕೊಳ್ಳೋದು ತುಂಬ ಸಂತೋಷಕರವಾಗಿದೆ. ಹಾಗಿರುವಾಗ ಭಜನೆಯನ್ನು ನಾವು ಪ್ರತಿದಿನವೂ ಮಾಡುವುದರಿಂದ ಭಗವಂತನ ಒಲಿಸಿಕೊಳ್ಳುವುದರ ಜೊತೆಯಲ್ಲಿ ನಮ್ಮ ಮನಸ್ಸು ನಾವು ಬದಲಾವಣೆ ಆಗ್ತಾ ಇರ್ತೇವೆ. ನಮಗೆ ಹಲವಾರು ಭಜನೆ ಮಾಡೋದರಿಂದ ನಮಗೆ ಥೈರಾಯ್ಡ್ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ. ಅದೇ ರೀತಿಯಲ್ಲಿ ಭಜನೆ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿರುವಂಥ ವಾತಾವರಣಗಳು ಬದಲಾವಣೆ ಆಗ್ತದೆ. ಭಜನೆ ಮಾಡೋದರಿಂದ ನಮ್ಮ ಕೃಷಿಯನ್ನು ಕೂಡ ಅಭಿವೃದ್ಧಿ ಮಾಡ್ಬೋದು. ಈಗಿನ ಕಾಲದಲ್ಲಿ ನೋಡಿದರೆ ಕೆಲವರು ತೋಟಗಳಲ್ಲಿ ನೋಡಿದರೆ ಮರಗಿಡಗಳಲ್ಲಿ ಕೂಡ ಮೈಕವನ್ನು ಕಟ್ಟಿರ್ತಾರೆ, ಬಾಕ್ಸ್ಗಳನ್ನು ಹಾಕಿ. ಯಾಕೆಂದರೆ ಆ ಸಂಗೀತಕ್ಕೆ ಬಗ್ಗದವರು ಯಾರಿಲ್ಲ. ಆ ಸಂಗೀತಕ್ಕೆ ಬಗ್ಗಬೇಕು ಅಂತೇಳಿದರೆ ನಮಗೆ ಅದರಲ್ಲಿರುವಂಥ ಶಕ್ತಿ ಏನು ಅಂತ ಹೇಳಿದರೆ ದಾಸಾನುದಾಸರು ಕೂಡ ಹಲವಾರು ಪದ್ಯದ ಮೂಲಕ ನಮಗೆ ಭಗವಂತನ ಯಾವ ರೀತಿ ಒಲಿಸಿಕೊಳ್ಬೋದು ಅಂತ ಹೇಳಿದರು. ಹಾಗೆ ಪರಮಾಧರನು ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಾ ನಿಮಗೆನ್ನ. ಪರಮಾತ್ಮನ ಹೋಗಿ ಒಲಿಸಿಕೊಳ್ಳಬೇಕು ಅಂದರೆ ಅವನು ಮಲಗಿ ನಾವು ಪದ್ಯ ಮಾಡ್ತಾ ಇದ್ದಾನಂತೆ, ಅವನು ಕುಳಿತು ಕೇಳ್ತಾನಂತೆ. ಕುಳಿತು ನಾವು ಮಾಡಲಿಕ್ಕೆ ಹೋದರೆ ಅವನು ನಿಂತು ಕೇಳ್ತಾನಂತೆ. ನಿಂತು ನಾವು ಭಜನೆ ಮಾಡಲಿಕ್ಕೆ ಹೋದರೆ ಅವನು ಕುಣಿದು ಕೇಳ್ತಾ ಇದ್ದಾನಂತೆ. ಈ ರೀತಿಯಲ್ಲಿ ಭಗವಂತ ನಮಗೆ ಭಜನೆಯನ್ನು ಮಾಡುವಾಗ ಯಾವ ರೀತಿಯಲ್ಲಿ ಕೂಡ ನಾವು ಭಜನೆಯನ್ನು ಮಾಡಬಹುದು. ಆ ರೀತಿಯಲ್ಲಿ ನಾವು ಭಜನೆಯನ್ನು ಯಾವ ರೀತಿಯಲ್ಲಿ ನಾವು ಕೊಂಡೋಗ್ತೇವೋ ಆ ರೀತಿಯಲ್ಲಿ ನಮಗೆ ಭಜನೆಯನ್ನು ನಾವು ಮಾಡುವ ಮೂಲಕ ನಮಗೆ ಹಲವಾರು ದಾರಿಗಳನ್ನು ಪದ್ಯದ ಮೂಲಕ ನಾವು ಮಾಡ್ತೇವೆ. ಹೇಗೆಂತ ಹೇಳಿದರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡೇನು ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ. ಭಗವಂತನ ಉಳಿಸಿಕೊಳ್ಬೇಕಾದ್ರೆ ನಮ್ಮ ಶರೀರವನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡುವುದು. ಯಾವಾಗ ಅಂತ ಹೇಳಿದರೆ, ಉಳ್ಳವರೆಲ್ಲ ಶಿವಾಲಯ ಕಟ್ಟಿದ್ದಾರಂತೆ, ಆದರೆ ನನ್ನಲ್ಲಿ ಏನಿಲ್ಲ. ಆದರೆ ನಾನೇನು ಮಾಡ್ಬೋದು? ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ. ಇಲ್ಲಿ ನಾವು ಹೃದಯದಲ್ಲಿ ಭಗವಂತನನ್ನು ಕಾಣ್ತೇವೆ. ಹೃದಯದ ಮೂಲಕ ನಮ್ಮ ಭಗವಂತನನ್ನು ನಾವು ಕಾಣುವ ಮೂಲಕ ನಾವು ಹಲವಾರು ಇದಕ್ಕೆ ದಾರಿ ಮಾಡಿಕೊಡುವಂಥ ಇದೆ. ಏಕೆಂದರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ನಾವು ಭಗವಂತನನ್ನು ಕಾಣ್ತೇವೆ. ನಾವು ಈಗಿನ ಕಾಲದಲ್ಲಿ ನಾವು ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಿಗಳಿಗೆ ಕಾಣ್ತಾರೆ. ಆದರೆ ನಾವು ಭಗವಂತನನ್ನು ಕಾಣಬೇಕಿದ್ರೆ ಒಂದು ವ್ಯಕ್ತಿಯ ಹೃದಯದೊಳಗಿರ್ತಾನಂತೆ. ಅದಕ್ಕೋಸ್ಕರ ನಾವು ಯಾರನ್ನೂ ಕೂಡ ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದು. ಪ್ರತಿಯೊಬ್ಬರಲ್ಲಿ ಭಗವಂತನಿದೆ, ಅವನ ಹೃದಯದಲ್ಲಿ ನಾವು ಭಗವಂತನನ್ನು ನಾವು ಕಾಣಬೇಕು. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಅಂದರೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ನೋಡಿ, ನಾವು ಭಗವಂತನ ನೋಡಬೇಕು ಅಂತ ಹೇಳಿದರೆ ಹೃದಯದಲ್ಲಿ ನೋಡಬೇಕಿದ್ರೆ ಆ ಭಜನೆ ಮೂಲಕ ನಾವು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಹೇಳುವ ಭಜನೆಯ ಮೂಲಕ ನಾವು ಇದು ಮಾಡ್ಬೋದು. ಹಾಗೆ ನಾವು ಬಾಗಿಲು ತೆರೆದಾಯಿತು, ಎಲ್ಲವೂ ಆಯಿತು. ಆಮೇಲೆ ಹೃದಯದಲ್ಲಿ ಭಗವಂತನ ಕಾಣುವಾಗ ಪೂಜಿಸಲೆಂದೇ ಕೂಗಳ ತಂದೆ, ದರುಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು
ರಾಮ. ನೋಡಿ, ಹೃದಯದ ಬಾಗಿಲು ತೆಗಿಬೇಕಾದ್ರೆ ನಾವು ಪೂಜಿಸಲಿಕ್ಕೆ ನಾವು ಹೂಗಳು ತಂದಿದ್ದೇವೆ, ಹೂಗಳ ಮೂಲಕ ಅರ್ಪಣೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಆಮೇಲೆ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಮನಸಾರೆ ನಾವು ಅವರಿಗೆ ನುಡಿ ಮನವೇ ಶಿವನ ನಾಮಾವಳಿ, ನುಡಿ ಮನವೇ ಶಿವನ ನಾಮಾವಳಿ, ಇದುವೇ ಪರಮ ತತ್ವದ ಸಾರವು, ನುಡಿ ಮನವೇ ಶಿವನ. ಪ್ರತಿದಿನವೂ ನಾವು ಭಜನೆಯನ್ನು ಮಾಡ್ಕೊಂಡು ನುಡಿಯುತ್ತಾ ನಮ್ಮ ಬಾಯಲ್ಲಿ ಒಳ್ಳೆಯ ಆಚಾರ ವಿಚಾರಗಳನ್ನು ನುಡಿಯುತ್ತಾ ಭಜನೆಯನ್ನು ಮಾಡುವಾಗ ಭಗವಂತನನ್ನು ಉಳಿಸಿಕೊಳ್ಬೇಕು. ಇದೆಲ್ಲ ಮಾಡ್ತಾ ಮಾಡ್ತಾ ನಮಗೆ ಚಿಂತೆ ಆಗಬೇಕು. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಸ್ವಾಮಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ, ಸ್ವಾಮಿ ಚಿನ್ಮಯನಿದ್ದಾನೆ. ನಾವು ಭಗವಂತನಿಗೆ ಯಾವಾಗ ಶರಣಾಗ್ತೇವೋ ಆಗ ನಮ್ಮ ಚಿಂತೆನೆಲ್ಲ ಬಿಟ್ಟು ಬಿಡಬೇಕು, ಭಗವಂತನಿಗೆ ಅರ್ಪಣೆ ಮಾಡಿಬಿಡಬೇಕು. ನಮ್ಮ ತನು ಮನ ಧನ ಅಂತ ತಿಳ್ಕೊಂಡಿರ್ತೇವಲ್ಲ, ಅದೇ ರೀತಿ ನಮ್ಮ ಸಂಪೂರ್ಣವಾದಂಥ ಶರೀರವನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ನಮ್ಮ ಚಿಂತೆಯನ್ನೆಲ್ಲ ನಾವು ಬಿಟ್ಟು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆ ರೀತಿ ಮಾಡುವುದರಿಂದ ನಮಗೆ ನಮ್ಮ ಶರೀರದ ಪ್ರತಿಯೊಂದು ನಮ್ಮ ಅಂಗಾಂಗಗಳು ಭಗವಂತನಿಗೆ ಅರ್ಪಣೆ ಆದಾಗ ನಮಗೆ ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ, ನಾನಲ್ಲ ತನದಲ್ಲ ಆಸೆ ತರಬಲ್ಲ ಬಹುದಲ್ಲ, ದಾಸನಾಗು ವಿಶೇಷನಾಗು. ನೋಡಿ, ಭಗವಂತನಿಗೆ ನಾವು ದಾಸನಾಗಬೇಕಂತೆ. ಭಗವಂತನಿಗೆ ದಾಸನಾದಾಗ ನಮ್ಮ ಸಂಪೂರ್ಣ ಇದನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿದಾಗ ನಾವು ಎಲ್ಲವನ್ನೂ ಬದಲಾವಣೆ ಮಾಡಲಿಕ್ಕಾಗ್ತದೆ. ಇದೆಲ್ಲವೂ ಬದಲಾವಣೆ ಆಗ್ತಾ ಬಂದಾಗೆ ಏನಾಗ್ತದೆ ಅಂದರೆ ನಮ್ಮ ಮನೆಯೇ ಮಂತ್ರಾಲಯ ಆಗ್ತದೆ. ಮನೆಯೇ ಮಂತ್ರಾಲಯ ಹೇಳಿ, ಮನಸ್ಸೇ ಹೇಳ್ಬೇಕು, ಎಲ್ಲರೂ ಹೇಳುವ, ಎಲ್ಲರಿಗೂ ಬರ್ತದೆ ಇದಲ್ವಾ? ಅದೆಲ್ಲ ನಾನು ಸ್ವಲ್ಪ ಓಲ್ಡ್ ಪದ್ಯಗಳನ್ನು ಹೇಳಿದೆ, ಆದರೆ ಇದು ಎಲ್ಲರಿಗೂ ಬರ್ತದೆ. ಹೇಳುವ, ಎಲ್ಲ ಒಟ್ಟು ಜೊತೆಯಾಗಿ ಹೇಳೋಣ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ಬಾಳಲು ಜನ್ಮ ಸಾರ್ಥಕ. ಇದೇ ಥರ ನೋಡಿ, ಮನೆ ಮಂತ್ರಾಲಯ. ಇದೆಲ್ಲ ನಾವು ಮಾಡ್ತಾ ಬಂದಾಗಿ ನಮ್ಮ ಮನೆಯೇ ಮಂತ್ರಾಲಯ ಆಗ್ತದೆ ಅಲ್ವಾ? ಇವಾಗ ನಾವು ಮನೆಯನ್ನು ಮಂತ್ರಾಲಯ ಮಾಡಲಿಕ್ಕೆ ನಾವು ಬೇರೆಲ್ಲರೂ ಹೋಗ್ಬೇಕಾ? ಭಜನೆಯ ಮೂಲಕ. ನೋಡಿ, ದಾಸರ ಪದ್ಯಗಳು ಎಷ್ಟು ಅರ್ಥಪೂರ್ಣವಾಗಿರ್ತದೆ. ಇಷ್ಟು ಅರ್ಥಪೂರ್ಣವಾದ ಭಜನೆಗಳನ್ನೆಲ್ಲ ನಾವಿಟ್ಟುಕೊಂಡು ನಮ್ಮ ಮನೆಯಲ್ಲಿ ಸಂಜೆ 7 ಗಂಟೆಗೆ ಏನು ಮಾಡ್ತೇವೆ? TV ಸೀರಿಯಲ್ ಆಗ್ತದೆ. ಕಾಲ ಬದಲಾವಣೆ ಆಗ್ತಾ ಬಂತು. ದಯವಿಟ್ಟು ಇಲ್ಲಿಯವರೆಗೆ ನಾನು ಹೇಳಬೇಕಾಗಿಲ್ಲ, ಆದರೆ ಪ್ರತಿಯೊಂದು ಕಡೆಯಲ್ಲಿ ನಮಗೆ ಈಗ ಏನಾಗ್ತದೆ, ನಮ್ಮ ತತ್ವ ಆಚಾರ ವಿಚಾರಗಳನ್ನು ನಾವು ಮರೆತು ಹೋಗಿದ್ದೇವೆ. ಅದರಿಂದಾಗಿ ಹಳೆಯ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇಲ್ಲ. ಆಯಿತು, ಪ್ರತಿದಿನವೂ ಮನೆಯಲ್ಲಿ ತಾಳದ ಸ್ವರ ಕೇಳುವುದರಿಂದ ಕ್ರಿಮಿಕೀಟಗಳು ನಾಶವಾಗ್ತದೆ. ತಂಬೂರಿ ಇದನ್ನು ಬಾರಿಸುವುದರಿಂದ ಕ್ರಿಮಿಕೀಟಗಳು ನಾಶವಾಗ್ತದೆ. ಯಾಕೆ ದೇವಸ್ಥಾನಗಳಲ್ಲಿ ಚಂಡೆ ಬಾರಿಸ್ತಾರೆ? ಅದೇ ರೀತಿ ನಾವು ಮನೆಯಲ್ಲಿ ಜಾಗಟೆ, ಗಂಟೆ, ಭಜನಾ ಶಬ್ದಗಳು, ಶ್ಲೋಕಗಳು, ನಿತ್ಯ ನಾವು ಕ್ರಮಗಳನ್ನೆಲ್ಲ ಮಾಡ್ತಾ ಬಂದಾಗಿ ನಮ್ಮ ಮನೆಯೇ ಪರಿವರ್ತನೆ ಆಗ್ತೇವೆ. ನಾವು ಇದು ಬಿಟ್ಟು ಈಗಿನದಲ್ಲಿ ನಾವೇನು ಮಾಡ್ತೇವೆ? ನಾನೇನು ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿದೆ ನಾವು ಎಲ್ಲಿ ತಪ್ಪಿದ್ದೇವೆ. ಮೊದಲು ಊರಿಗೊಂದು ಹಾಸ್ಪಿಟಲ್ ಇತ್ತು, ಈಗ ಗಲ್ಲಿಯಲ್ಲೂ ಹಾಸ್ಪಿಟಲ್ ಆಗಿದೆ. ಯಾಕೆ? ನಮ್ಮ ಆಚಾರ ವಿಚಾರಗಳ ಪದ್ಧತಿ ಚೇಂಜ್ ಆಗಿದೆ. ಹಾಗಾಗಿ ಭಜನೆಯನ್ನು ನಾವು ಮಾಡುವ ಮೂಲಕ ನಮ್ಮ ಮನೆಯಲ್ಲಿ ಪ್ರತಿಯೊಂದನ್ನು ಕೂಡ, ಮನೆಯೊಳಗೆ ವಸುದೈವಕಂ ಕುಟುಂಬ ಅಂತ ಹೇಳೋ ರೀತಿಯಲ್ಲಿ ನಮ್ಮ ಮನೆ ನಡೀತಾ ಬರ್ತದೆ. ಇದು ಮೊದಲ ಕಾಲದಲ್ಲಿ ಕೂಡು ಕುಟುಂಬ ಅಂತ ಹೇಳ್ತಾ ಇದ್ದೆವು. ಒಂದು ಮನೆಯಲ್ಲಿ ಇದ್ದರೆ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಇದ್ದುಕೊಂಡು ನಾವು ಪ್ರೀತಿಯಿಂದ ಮುಸ್ಸಂಜೆ ಆದರೆ ಸಾಕು ಭಜನೆ ಸ್ವರ ಕೇಳ್ತಾ ಇತ್ತು. ಈಗ ಭಜನೆ ಸ್ವರ ಕೇಳೋ ಮನೆಯೇ ಇಲ್ಲ. ತಾಳವು ಇಲ್ಲದ ಮನೆ ಎಷ್ಟೋ ಹೇಗಿದೆ. ಮನೆ ಒಡೆದು ಮನೆಯಲ್ಲಿ ತಾಳ ತರಲಿಕ್ಕೆ, ಬಾಕಿ ಎಲ್ಲ ತರಲಿಕ್ಕೆ ನಮಗೆ ನೆನಪಿದೆ, ತಾಳವೇ ತರಲಿಕ್ಕೆ ನೆನಪಿಲ್ಲದಂಥ ಮನೆಗಳು ಎಷ್ಟೋ ಇದೆ. ಅದೇ ದಯವಿಟ್ಟು ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸುವ. ಭಜನೆ ಕೂಡ ಒಂದು ಈಗಿನ ಸನಾತನ ಧರ್ಮದ ಇದರಲ್ಲಿ ಕಲಿಯುಗದಲ್ಲಿ ನಮಗೆ ಭಗವಂತನ ಉಳಿಸಿಕ್ಕಿರೋದು ಭಜನೆ ಒಂದೇ ದಾರಿ, ಬೇರೆ ದಾರಿ ಇಲ್ಲ. ತಪಸ್ಸು ಮಾಡಲಿಕ್ಕೆ ಪುರುಸೊತ್ತಿಲ್ಲ, ಯಾಗ ಯಜ್ಞಾದಿಗಳನ್ನು ಮಾಡಲಿಕ್ಕೆ ಅದಕ್ಕೆ ಕ್ಷೇತ್ರಗಳಲ್ಲಿ ಮಾಡ್ತಾರೆ, ನಾವು ಅಲ್ಲಿ ಹೋಗಿ ಸೇರಿಕೊಳ್ಬೋದು. ಆದರೆ ಇದು ಭಜನೆ ಮಾಡಲಿಕ್ಕೆ ಯಾವುದೇ ರೀತಿಯಾಗಿಲ್ಲ.
ಅಲ್ವಾ? ಆಗಿರುವಾಗ ನಾವು ಭಜನೆಯನ್ನು ಪ್ರತಿದಿನವೂ ನಮ್ಮ ಮನೆಯಲ್ಲಿ ಮಾಡ್ತಾ ಬರೋಣ. ಅದೇ ರೀತಿಯಲ್ಲಿ ನಾವು ಮನೆಯಲ್ಲಿ ಮಾಡುವಂಥ ಭಜನೆಗಳನ್ನು ಮಾಡಬೇಕಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಸ್ವಲ್ಪ ನಾವು ನಮ್ಮ ಸಂಸ್ಕಾರಗಳನ್ನು ಉಳಿಸಿಕೊಳ್ಳುವ. ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ಆಚಾರ ವಿಚಾರಗಳೇ ಬೇರೆ ಆಗಿರ್ತದೆ. ನೋಡಿ, ಪ್ರಾಣಿ ಪಕ್ಷಿಗಳು ಯಾವುದೇ ರೀತಿಯ ಶಾಲೆ ಕಾಲೇಜುಗಳಿಗೆ ಹೋಗಲಿಲ್ಲ, ಯಾವುದೇ ಎಜುಕೇಷನ್ ಅದಕ್ಕಿಲ್ಲ. ಆದರೆ ಅದು ಸೂರ್ಯ ಉದಯ ಆಗುವಾಗ ಎದ್ದೇಳ್ತದೆ, ಅದರ ಕೆಲಸಗಳನ್ನು ತೊಡಗಿಸಿಕೊಳ್ತದೆ, ಸೂರ್ಯ ಅಸ್ತಮಾನ ಆಗುವ ಮತ್ತೆ ಗೂಡಿಗೆ ಬಂದು ಸೇರ್ತದೆ, ಆಮೇಲೆ ಅದು ಚಂದ ನಿದ್ದೆ ಮಾಡ್ತದೆ, ಮರುದಿನ ಬೆಳಿಗ್ಗೆ ಅದೇ ಮಾಡ್ತೇವೆ. ನಾವು ಎಲ್ಲ ಶಾಲೆ ಕಾಲೇಜಿಗೆ ಹೋಗಿದ್ದೇವೆ, ಎಲ್ಲ ಸರ್ಟಿಫಿಕೇಟ್ ನಮ್ಮಲ್ಲಿದೆ, ಆದರೆ ನಾವೇನು ಮಾಡ್ತೇವೆ? ಬೆಳಿಗ್ಗೆ ಹೇಳ್ತೇವಾ ಬ್ರಾಹ್ಮಿ ಮುಹೂರ್ತದಲ್ಲಿ? ಇಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿದ್ದರೆ ಅದರಷ್ಟು ಅರ್ಧವಾಸಿ ಸಮಸ್ಯೆಗಳು ನಮ್ಮನ್ನು ಪರಿಹಾರ ಆಗ್ತದೆ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದುಕೊಂಡು ನಾವು ಬೆಳಗಿನ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಮತ್ತೆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಅದರ ಸ್ನಾನದ ನೀರಿಗೆ ಉಪ್ಪು ಮತ್ತು ಅರಸಿನವನ್ನು ಹಾಕಿ ಸ್ನಾನ ಮಾಡುವಾಗ ನಮ್ಮಲ್ಲಿ ಒಂದು ಎನರ್ಜಿಗಳೇ ಬೇರೆ ಬರ್ತದೆ. ಆಮೇಲೆ ನಾವು ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಬೆಳಿಗ್ಗೆ ದೇವರ ದೀಪವನ್ನು ಹಚ್ಚಿಕೊಂಡು ಆಮೇಲೆ ಅಲ್ಲಿ ಬೆಳಿಗ್ಗೆ ಪ್ರಾರ್ಥನೆಗಳನ್ನೆಲ್ಲ ಸಲ್ಲಿಸಿಕೊಂಡು ಪ್ರಸಾದವನ್ನು ಸ್ವೀಕರಿಸುವಾಗ ನಮ್ಮ ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಹೇಳಿಕೊಂಡು ಆ ಪ್ರಸಾದವನ್ನು ಸ್ವೀಕರಿಸುವಾಗ ಅಲ್ಲಿ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ಅಲ್ಲಿಂದ ನಾವು ಮಧ್ಯಾಹ್ನದ ಹೊತ್ತಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ 12:30 ಗಂಟೆಗೆ ಪೂಜೆ ನಡೀತದೆ. ಹೆಚ್ಚಿನ ಕ್ಷೇತ್ರಗಳಲ್ಲಿ 12:30 ಗಂಟೆಗೆ ಮಹಾಪೂಜೆ ನಡೀತದೆ. ಅಂಥ ಸಂದರ್ಭದಲ್ಲಿ ನಾವು 5 ನಿಮಿಷ ಧ್ಯಾನವನ್ನಾದರೂ ಮಾಡುವ. ಇದ್ದಲ್ಲಿ ನಾವು 5 ನಿಮಿಷ ಧ್ಯಾನವನ್ನು ಮಾಡುವ. ಯಾವ ಕ್ಷೇತ್ರವಾದರೆ ಆಗಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ 12:30ಗೆ ಸಾಧಾರಣ ಪೂಜೆ ಆಗ್ತದೆ. ಅಂಥ ಸಮಯದಲ್ಲಿ ನಾವು ನಮ್ಮ ಧರ್ಮವನ್ನು ಉಳಿಸಿಕೊಳ್ಬೇಕು. ನಾವು ಇದ್ದ ಪ್ಲೇಸಿನಲ್ಲಿ 5 ನಿಮಿಷ ಮೌನವಾಗಿ ಕುಳಿತುಕೊಳ್ಳುವ. ಅದರ ನಂತರ ನಾವು ಪ್ರಸಾದವನ್ನು ಸ್ವೀಕರಿಸುವ, ಮಧ್ಯಾಹ್ನದ ಪ್ರಸಾದವನ್ನು ಸ್ವೀಕರಿಸೋಣ. ಆಮೇಲೆ ಸಂಜೆ ಬಂದು ಇಲ್ಲಿ ಕೆಲಸಕ್ಕೆ ಹೋದವರು ಕೆಲಸದಲ್ಲಿರ್ತಾರೆ, ಮನೆಯಲ್ಲಿರೋರು ಮನೆಯಲ್ಲಿರ್ತವೆ. ಆಮೇಲೆ ಸಂಜೆ ಒಂದು ಹೊತ್ತಿಗೆ ಬಂದು ಮತ್ತೆ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮುಸ್ಸಂಜೆ ಹೊತ್ತಿಗೆ ತುಳಸಿಗೆ ದೀಪವನ್ನು ಇಟ್ಟುಕೊಂಡು ಭಜನೆ ಮಾಡುವ ಮೂಲಕ ಮತ್ತೆ ನಾವು ಭಕ್ತರಾಗಿರುವ. ಆಮೇಲೆ ನಾವು ಅಲ್ಲಿಂದ ನಮ್ಮ ಆಹಾರ ಪದ್ಧತಿಗಳನ್ನು ಆದಷ್ಟು ಬೇಗ ನಾವು ಸೂರ್ಯ ಅಸ್ತಮಾನ ಆದ ನಂತರ ಒಂದು 7 ಗಂಟೆ ಒಳಗೆ ಸ್ವೀಕಾರ ಮಾಡಿದರೆ ಒಳ್ಳೆಯದು. ತಪ್ಪಿದರೆ 8 ಗಂಟೆ, ಒಂದು 9 ಗಂಟೆ ಒಳಗೆ ಮುಗಿಸಿಕೊಂಡು ಆಮೇಲೆ ನಾವು ನಮ್ಮ ರಾತ್ರಿಯನ್ನು ಆದಷ್ಟು ಬೇಗ ನಿದ್ದೆ ಮಾಡಿದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲಿಕ್ಕೆ ಯಾರಿಗೂ ಯಾವ ತೊಂದರೆ ಆಗೋದಿಲ್ಲ. ನಾವೇನು ಮಾಡಿದ್ದೇವೆ, ಮೊಬೈಲ್ ಯುಗದಲ್ಲಿ ಬಂದು 12 ಗಂಟೆ ರಾತ್ರಿವರೆಗೆ ಕೆಲಸ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ನಿದ್ದೆ ಕಟ್ಟಿಕೊಂಡು ಬೆಳಿಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಇದು ನಮ್ಮ ಆಚಾರ ವಿಚಾರದಲ್ಲಿ ಬದಲಾವಣೆ ಆದ್ದರಿಂದ ಮೊದಲ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳಿರುವಂಥ ಕಾಲದಲ್ಲಿ ಯಾವ ಇಂಥ ಸಮಸ್ಯೆಗಳಿಲ್ಲ ಇತ್ತು. ಈಗ ಮೊಬೈಲು ಟಿ ವಿ ಬಂದ ಮೇಲೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಆಹಾರ ಮನೆಯಲ್ಲಿ ಮಾಡುವಂಥ ಪುರ್ಸೊತ್ತೇ ಇಲ್ಲ, ಎಲ್ಲ ಫಾಸ್ಟ್ ಫುಡ್ಗಳು ಬರ್ತವೆ. ಇದೆಲ್ಲ ನಮ್ಮಿಂದ ನಾವು ಮಾಡಿದಂಥ ಅವನತಿಯಾದಂಥ ಒಂದು ಕಾಲಘಟ್ಟಕ್ಕೆ ನಾವು ಮುಟ್ಟಿದ್ದೇವೆ. ದಯವಿಟ್ಟು ಇಂಥ ಭಜನಾ ಸತ್ಸಂಗದಲ್ಲಿ ಇದಕ್ಕೆ ಒಂದು ಬೌದ್ಧಿಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಈ ಸಂಸ್ಕಾರ ಮತ್ತು ನಮ್ಮ ಭಜನೆಯಿಂದ ಆಗುವಂಥ ಮಹತ್ವವನ್ನು ತಿಳಿಸಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಸಮಿತಿಗೂ ಹಾಗೂ ಇಲ್ಲಿ ಭಜನಾ ಸಮಿತಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. 50ನೇ ವರ್ಷದ ಸ್ವರ್ಣ ಕೀರ್ತನ ಕಾರ್ಯಕ್ರಮದ 41ನೇ ದಿವಸದ ಭಜನೋತ್ಸವ ನಮ್ಮ ಈ ಭವನದಲ್ಲಿ ಶ್ರೀ ಮಾಲಿಂಗೇಶ್ವರ ಭಜನಾ ಮಂಡಳಿಯ ಸರ್ವ ಪದಾಧಿಕಾರಿಗಳು ಸರ್ವ ಸದಸ್ಯರು ನಡೆಸಿಕೊಟ್ಟರು. 41 ಅಧ್ಯಕ್ಷರು ನನಗೆ ಬಹಳ ಮಹತ್ವದ್ದು. ಈ ಮನೆಯಲ್ಲಿ ಅಯ್ಯಪ್ಪನ ನಿರಂತರವಾಗಿ ವೃತಾಚರಣೆ ನಡೆದುಕೊಂಡು ಬಂದಂಥ ಒಂದು ಮನೆ. ಒಂದು ಮಂಡಲೆಲ್ಲ ವೃತ ಮಾಡ್ತಾ ಇದ್ದೆವು ನಾವು ಮೊದಲು. ಒಂದು ಮಂಡಲ 41 ಭರ್ತಿ ಮಾಡ್ತಾ ಇದ್ದೆವು, ಒಂದು ಮಕರ 48 ಮಾಡ್ತಾ ಇದ್ದೆವು. ಏನೋ ನನ್ನ ಯೋಗ. ಅದಲ್ಲದೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ, ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ಇವತ್ತು ಪ್ರಮಾಣವಚನ ಸ್ವೀಕರಿಸಿದ ಒಂದು ಪುಣ್ಯ ದಿನ, ಇದೊಂದು ನೆನಪಿಡುವಂಥ ದಿನ ಅಲ್ವ ಸೌಮ್ಯಕ್ಕ? ಅದರ ಒಟ್ಟಿಗೆ ನನ್ನ ಭಾಗ್ಯ ಅಂತ ಹೇಳಿದರೆ, ಹಲವಾರು ಕಡೆಗಳಲ್ಲಿ ನಾವು ಶ್ರೀರಾಮದೇವರ ಈ ಒಂದು ಅಯೋಧ್ಯೆಯ ತೀರ್ಥವನ್ನು ವಿತರಣೆ ಮಾಡಿ, ನಮ್ಮ ಜಿಲ್ಲಾ ಕಾರ್ಯದರ್ಶಿ ಸಹ ಇದ್ದಾರೆ ಮಾಡಿ, ಇವತ್ತು ಮೊನ್ನೆ ಜಿಲ್ಲಾ ಕಾರ್ಯದರ್ಶಿ ಅವರ ಹತ್ರ ಅನುಮತಿ ಕೇಳಿದಾಗ, ಸುರೇಶ್ ಅಣ್ಣನವರ ಹತ್ರ ಎಲ್ಲ ಅನುಮತಿ ಕೇಳಿದಾಗ ಇವತ್ತು ಅದನ್ನು ವಿತರಣೆ ಮಾಡಲಿಕ್ಕೆ ನಮಗೆ ಅನುಮತಿ ಕೊಟ್ಟರು. ಆದ ಕಾರಣ ಈ ಸಂದರ್ಭದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ನಮ್ಮ ದುರ್ಗಾವಾಹಿನಿಯ ಜಿಲ್ಲಾ ಪ್ರಮುಖ ನಮ್ಮ ಸೌಮ್ಯಕ್ಕನವರು ಬಾಲಸುಬ್ರಹ್ಮಣ್ಯದಿಂದ ತನ್ನ ಊರಿನಿಂದ ಹೋದವರು ಸಹ ಅವರ ಪತಿ ಸಮೇತ ಮಕ್ಕಳು ಸಮೇತ ಬಂದಿದ್ದಾರೆ. ತುಂಬ ಹೃದಯದ ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅದರ ಒಟ್ಟಿಗೆ ಬಾಲಾಂಜನೇಯ ವ್ಯಾಯಾಮಶಾಲೆ ಅವರಿದ್ದಾರೆ ಮತ್ತು ನಮ್ಮ ಆತ್ಮೀಯರಿದ್ದಾರೆ. ನಮ್ಮ ಹತ್ತಿರದ ವೈದ್ಯನಾಥನ ಚಾಕಿರಿ ಅವರಿದ್ದಾರೆ.
ನಮ್ಮ ಪ್ರಶಾಂತ್ ಭಟ್ರಿದ್ದಾರೆ ಮತ್ತು ಸಜ್ಜೋಜಾತರು ನಮ್ಮ ಒಳ್ಳೆ ರೀತಿಯಲ್ಲಿ ಸತ್ಸಂಗ ನಡೆಸಿಕೊಟ್ಟರು, ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಮಾಲಿಂಗೇಶ್ವರ ಭಜನಾ ಮಂಡಳಿಯ ಈ ಸ್ವರ್ಣ ಕೀರ್ತನ ಸಮಿತಿಯವರಿಗೆ ನಾನು ತುಂಬ ಹೃದಯದ ಪ್ರೀತಿ ಗೌರವದ ವಂದನೆ ಅಭಿನಂದನೆಯನ್ನು ಎಲ್ರಿಗೂ ಸಲ್ಲಿಸಿದ್ದೇನೆ. ನಮ್ಮ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗುವ ಹಾಗೆ ನಮ್ಮೆಲ್ಲ ದೇವರು ಅನುಗ್ರಹ ಮಾಡಲಿ ಅಂತೇಳಿ ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ವಂದನೆ ಅಭಿನಂದನ. ಆತ್ಮೀಯರು ಹರೀಶಣ್ಣ ಇದ್ದಾರೆ, ನನ್ನ ಆತ್ಮೀಯರು, ನನ್ನ ಎಲ್ಲ ಧಾರ್ಮಿಕ ಕ್ಷೇತ್ರದ ಕಾರ್ಯಚಟುವಟಿಕೆಯನ್ನು ನಡೆಸಿಕೊಟ್ಟಂಥ ಅದನ್ನು ಎಲ್ಲರಿಗೆ ತಿಳಿಸುವಂಥ ನನ್ನ ಆತ್ಮೀಯ ಮಿತ್ರ ಶಶಿಧರಣ್ಣ ಇದ್ದಾರೆ ಹಬ್ಬಕಟ್ಟಿಗೆ, ಅವರಿಗೂ ಮತ್ತು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನನ್ನ ಆತ್ಮೀಯರು ವಿಶ್ವನಾಥಣ್ಣ ಇದ್ದಾರೆ, ಅವರಿಗೂ ಎಲ್ರಿಗೂ ಬಂದಂಥ ನಮ್ಮ ಎಲ್ಲ ಪ್ರೀತಿಯ ನೆರೆಕರೆ ಎಲ್ಲ ಬಂಧುಗಳಿಗೂ ವಂದನೆ ಅಭಿನಂದನೆಯನ್ನು ತುಂಬ ಹೃದಯದಿಂದ ಸಲ್ಲಿಸುತ್ತಿದ್ದೇನೆ. ತೆಗೆದುಕೊಂಡು ಬಂದಂತಹ ಶ್ರೀ ಮಹಾಲಿಂಗೇಶ್ವರ ದೇವರ ಭಾವಚಿತ್ರವನ್ನು ಮನೆಯವರೆಗೆ ಶ್ರೀ ಕೃಷ್ಣ ಶಿವಕೃಪಾ ಅವರ ಮನೆಯವರೆಗೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಪ್ರಸಾದವನ್ನು ಸಹ ಸದ್ಯೋಜಾತ ದಯವಿಟ್ಟು ಅದನ್ನು ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವರು ಆಯುರಾರೋಗ್ಯ ಸಂಪತ್ ಸಮೃದ್ಧಿಯನ್ನು ಕರುಣಿಸಿಕೊಂಡು ಶ್ರೀ ಕೃಷ್ಣ ಶಿವಕೃಪಾ ಅವರ